ಸಂಘ ಕಳಸ ಇವ್ರ ಕಡೆಯಿಂದ ಒಂದು ಬಹುಮಾನ ವಿತರಣೆ ಇದೆ. ಅದು ಆಲ್ರೆಡಿ ನಿಮಗೆ ಕಾರ್ಯಕ್ರಮದಿಂದಲೇ ಹೇಳಿದ್ವಿ ಯಾವುದು ಟೀಮು ಗೆದ್ದಿದೆ ಅಂತ. ಬಟ್ ಇನ್ನೊಂದು ಸ್ವಲ್ಪ ಅವ್ರ ಕಡೆಯಿಂದ ಅದನ್ನು ಏನೋ ನೆನಪಿನ ಕಾಣಿಕೆ ಕೊಡ್ತಾರೆ, ಅದನ್ನು ರಿಸೀವ್ ಮಾಡ್ತೀವಿ. ತಂಡ ಇವರಿಬ್ಬರಿಗೆ ಮಾತ್ರ ಈ ಬಹುಮಾನ ಕೊಡ್ತಾರೆ. ನಾವು ವರ್ಷದ ಕೊನೆಯಲ್ಲಿ ನಮ್ಮ ಕಾಲೇಜ್ ಕಡೆಯಿಂದ ಕೊಡ್ತೇವೆ 3ನೇ ಪ್ರೈಸ್. ಫಸ್ಟ್ ಪ್ಲೇಸು ಮತ್ತು ಸೆಕೆಂಡ್ ಪ್ಲೇಸ್ನ. ಬಟ್ ಇವು ಸರ್ವ್ ಕೊಡಕ್ಕೆ ಬಂದಿರೋದು ಫಸ್ಟ್ ಮತ್ತು ಸೆಕೆಂಡ್ ಮಾತ್ರ. ಅವರು ಫಸ್ಟು ಆಗಿರೋರು ಮತ್ತು ಸೆಕೆಂಡ್ ಬಂದಿರೋರು ಬಂದು ರಿಸೀವ್ ಮಾಡ್ಕೊಳ್ಳಿ ಪ್ರೈಸ್ನ. ಮೊನ್ನೆ ಕನ್ನಡ ರಾಜ್ಯೋತ್ಸವದ ನೀವೊಂದು ಪಾರ್ಟಿಸಿಪೇಟ್ ಏನ್ ಮಾಡಿದ್ದೀರಾ, ಅದಕ್ಕೆಲ್ಲರಿಗೂ ಅಭಿನಂದನೆಗಳು. ನೀವೊಂದು ಸ್ಫೂರ್ತಿ ಆಗಿರ್ತೀರಾ, ಇನ್ನು ಉಳಿದ ಮಕ್ಕಳಿಗೆ ನೀವೊಂದು ಕೂಡ ಸ್ಫೂರ್ತಿ. ಯಾಕಂದ್ರೆ ಆ ಮಕ್ಕಳು ಕೂಡ ಕನ್ನಡದ ಬಗ್ಗೆ ಇನ್ನಷ್ಟು ಜಾಸ್ತಿ ಒಲವು ತೋರ್ಸಕ್ಕೆ ನೀವು ಪ್ರೇರಣೆ ಆಗಿದ್ದೀರಾ. ಅದಕ್ಕೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಕನ್ನಡ ರಾಜ್ಯೋತ್ಸವದ ಕಳಸ ಘಟಕದಿಂದ, ಕನ್ನಡ ನಮ್ಮ ಸಂಘದಿಂದ ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ. ಹಾಗೇನೆ ಇವತ್ತು ಏನಾದ್ರೂ ಒಂದು ಪ್ರಚಾರ ಬೇಕು ಅಂದ್ರೆ ಅದಕ್ಕೆ ಮೀಡಿಯಾ ಬೇಕೇ ಬೇಕು. ಹಾಗಾಗಿ ನಮ್ಮ ಗಣೇಶ್ ಅವರು ಇವತ್ತು ಆಗು ಹೋಗುಗಳ ಬಗ್ಗೆ ನಮ್ಮ ಒಂದು ಸಮಗ್ರ ಮಾಹಿತಿ ನಮಗೆ ಕೊಡೋದ್ರ ಮುಖಾಂತರ ತಕ್ಷಣ ಏನೇನ್ ಆಗ್ಬೇಕು ಅದನ್ನ ನಮ್ಗೆ ತಿಳಿಸ್ಕೊಡೋ ಪ್ರಯತ್ನ ಮಾಧ್ಯಮದ ಮುಖಾಂತರ ಗಣೇಶ್ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೆ ನಿಮ್ಮ ಸಮ್ಮುಖದಲ್ಲಿ ಅವ್ರನ್ನ ನಾವು ಗುರುತಿಸ್ಬೇಕು ಅಂತ ನಾನು ಆಯ್ತು. ಏನು ನಮ್ಮ ಕನ್ನಡ ರಾಜ್ಯವರು ಬಂದಿದ್ದಾರೆ ಮತ್ತು ಸರ್ ಬಂದಿದ್ದಾರೆ, ಗಣೇಶ್ವರು ಬಂದಿದ್ದಾರೆ. ಅವರಿಗೆ ನಮ್ಮ ಕಾಲೇಜಿನ ಪರವಾಗಿ ಒಂದು ಚಿಕ್ಕ ಒಂದು ನೆನಪಿನ ಕಾಣಿಕೆಯನ್ನು ಕೋಲಿಗೆ ಬಯಸ್ತಾ ಇದ್ದೀವಿ. ಇದನ್ನು ಮೇಡಮ್ ಬೇಡ ಸರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ನ್ಯೂಸ್ ಕರ್ನಾಟಕ, ಸದಾ ನಿಮ್ಮ ಜೊತೆ.